ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಅನನ್ಯ, ಹೇಳಿ ಅಕ್ಕ. ಅನನ್ಯ, ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಏನಕ್ಕ? ಅರುಣ್ ಒಂದ್ ಕೆಲ್ಸ ಹೇಳಿದ್ರು, ಮಾಡಿಲ್ಲ ಅಂದ್ರೆ ಬೈತಾರ. ಅನನ್ಯ, 1 ನಿಮಿಷದ ಕೆಲ್ಸ ಅಷ್ಟೇ. ನಾನ್ ಹೋಗಿ ಆ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಈ ತರಕಾರಿ ಕಟ್ ಮಾಡ್ತಿರ್ತೀಯಾ? ಅಕ್ಕ, ಹಾಲ್ ನೋಡ್ಕೊಂತಿದೀನಿ. ಇದ್ ಮುಗ್ದಿದ ತಕ್ಷಣ ಮಾಡ್ತೀನಿ. ಅಷ್ಟ್ರಲ್ಲಿ ನೀವು ಕೆಲ್ಸ ಮುಗಿಸ್ಕೊಂಬನ್ನಿ. ಏನ್ ಮಾಡೋದು? ಈ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಬೈತಾರೆ. ಅರುಣ್ ಹೇಳಿದ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಅರುಣ್ ಬೈತಾರೆ. ಇಬ್ರತ್ರನೂ ಬೈಸ್ಕೊತೀನಿ. ನೀನ್ ನೋಡ್ಕೋ, ಹಾಲ್ ನೋಡ್ಕೋ. ಅಕ್ಕ, ಬೇಜಾರ್ ಮಾಡ್ಕೋಬೇಡಿ. ಹೋಗ್ಲಿ ಬಿಡಿ, ನಾನು ಇದನ್ ಮಾಡ್ತೀನಿ. ನೀವು ಹೋಗಿ ಅರುಣ್ ಬಾಬಾ ಹೇಳಿರೋ ಕೆಲ್ಸನ ಮುಗಿಸ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಅನನ್ಯ. 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬರ್ತೀನಿ, 2 ನಿಮಿಷ. ಅಯ್ಯೋ ಅನನ್ಯ, ಹಾಲು. ನೈವೇದ್ಯಕ್ಕೆ ಅಂತ ಇಟ್ಟಿರೋದು. ಉಕ್ಕಿ 1 ಹನಿ ಕೂಡ ಚೆಲ್ಬಾರ್ದು. ಏನ್ ಅನನ್ಯ, ಹಾಲೆಲ್ಲ ಉಕ್ಕೋಯ್ತಲ್ಲ. ಏನ್ ಮಾಡೋದಕ್ಕ ಈಗ? ಅನನ್ಯ, ಅತ್ತೆಗ್ ಬೇಜಾರಾಗುತ್ತೆ. ನೈವೇದ್ಯ ಮಾಡ್ಬೇಕು ಅಂತ ಅತ್ತೆ ಬೆಳಗ್ಗೆಯಿಂದ ಉಪವಾಸ ಇದ್ರು. ಛೇ, ಈಗೇನ್ ಮಾಡೋದು ಅನನ್ಯ? ಈಗ ಅತ್ತೆ ಏನ್ ಹೇಳೋದು ಇವಾಗ? ನಾನು ಹೋಗ್ಲೇಬಾರ್ದಾಗಿತ್ತು. ಅನನ್ಯ, ಅತ್ತೆ ಬಂದ್ರು, ಬಾ. ನೀವಿಬ್ರು ಯಾಕೆ ಹೀಗ್ ನಿಂತಿದ್ದೀರಾ? ಸರಿ ಸರಿ, ನೀವಿಬ್ರು ಕೆಲಸ ಇದ್ರೆ ಹೋಗಿ. ನನ್ನ ನೈವೇದ್ಯಕ್ಕೆ ಪಾಯಸ ರೆಡಿ ಮಾಡ್ತೀನಿ. ಹಾ, ಏನ್ ಮುಖ ಮುಖ ನೋಡ್ಕೋತಾ ಇದ್ದೀರಾ? ದಾರಿ ಬಿಡಿ.
ಅನನ್ಯ ಇದು? ಅದು ಛಾಯಾ, ನೀನಾದ್ರೂ ನೋಡ್ಕೋಬೇಕು ತಾನೆ? ಅತ್ತೆ, ನಾನಿಲ್ಲಿ ಇರ್ಲಿಲ್ಲ ಅತ್ತೆ. ಇದ್ದಿದ್ರೆ ನೋಡ್ಕೋತಿದ್ದೆ. ಅತ್ತೆ, ಅವ್ರದ್ದೇನು ತಪ್ಪಿಲ್ಲ ಅತ್ತೆ. ಅದು ನಾನು ಸಾಕು. ನೀನು ಹೋಗು ಅನನ್ಯ, ಹೋಗು. ಅತ್ತೆ ಸಾರಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಸಾಕು, ಅದ್ರ ಬಗ್ಗೆ ಮಾತುಕತೆ ಬೇಡ, ಹೋಗು. ಎಷ್ಟು ನಿಷ್ಠೆಯಿಂದ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ರಿ, ಆದ್ರೆ ಅದೆಲ್ಲ ಹಾಳಾಗೋಯ್ತು. ಅನನ್ಯ ವರುಣ ಹೆಸರಲ್ಲಿ ಮನೆ ದೇವ್ರ ಪೂಜೆ ಮಾಡಿಸ್ಬೇಕು ಅಂತಿದ್ದೆ. ಈಗ ನೋಡಿದ್ರೆ ನೈವೇದ್ಯನೇ ಹಾಳಾಗೋಯ್ತು. ದೇವ್ರಿಗಿಟ್ಟಿರೋ ಪದಾರ್ಥ ಹಾಳಾದ್ರೆ ಅದು ಅಪಶಕುನ ಅಂತೆ. ಅವಳೇನ್ ಬೇಕು ಅಂತ ಹಾಗೆ ಮಾಡಿರಲ್ಲ, ಆದ್ರೆ ಅವಳಿಂದನೇ ಅಪಶಕುನ ಆಯ್ತು ಅಂದ್ರೆ. ಮದ್ವೆ ಶುರುವಾದಾಗಿಂದ ಏನಾದ್ರೂ ಒಂದು ಹೀಗೆ ನಡೀತಾನೆ ಇದೆ. ಅವತ್ತ ಬುಡ್ಬುಡ್ಕೆ ಅವನು ಬಂದು ಏನೋ ಒಂದು ಅನಾಹುತ ಕಾದಿದೆ, ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದ. ಇವತ್ತು ಮನೆ ದೇವ್ರಿಗೆ ಮಾಡ್ಬೇಕಾಗಿದ್ದ ನೈವೇದ್ಯ ಉಕ್ಕ ಹಾಳಾಗೋಯ್ತು. ಇದೆಲ್ಲ ಏನಾದ್ರೂ ಅಪಶಕುನದ ಸೂಚನೆನಾ? ಯಾಕೋ ಭಯ ಆಗ್ತಿದ್ಯಲ್ಲ. ಹೋಗ್ಲಿ ಬಿಡಿಯತ್ತೆ, ಏನೋ ಗೊತ್ತಾಗದೆ ಹೀಗಾಗಿದೆ. ಪಾಪ ಚಿಕ್ಕ ಹುಡುಗಿ ಅಲ್ವಾ, ಗೊತ್ತಾಗದೆ ಹೀಗೆ ಮಾಡಿರ್ತಾಳೆ. ನೀವು ಹೋಗಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನೈವೇದ್ಯ ಮಾಡ್ಕೊಂಡು ಬರ್ತೀನಿ. ಅದು ನಾನು ಸಾಕು. ಅನನ್ಯ, ಇಲ್ಲೇನಮ್ಮ ಮಾಡ್ತಿದ್ಯಾ? ನೀ ಮತ್ತೆ ಮನೆಯಲ್ಲೆಲ್ಲೂ ಕಾಣ್ತಾ ಇಲ್ಲ, ಎಲ್ಲೋದ್ಲು ಅಂತ ನೋಡ್ತೀಯಾ? ಅಳ್ತಾ ಇದೀಯಾ? ಯಾಕೆ ಅಳ್ತಿದ್ಯೋ? ಏನೂ ಇಲ್ಲ ಮಾವ. ಏನಿಲ್ದೆ ಅಳ್ತಿದ್ಯಾ? ಏನಾಯ್ತು ಹೇಳು ಮಗಳೇ. ತಪ್ಪು ನಂದೇ ಮಾವ. ಅತ್ತೆ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ತಪ್ಪು ನಿಂದೆ ಅಂತೀಯಾ? ನೀನೇ ಹೇಳ್ತಿದ್ಯಾ? ಏನಂತ ತಪ್ಪು ಮಾಡಿದೆ? ಅತ್ತೆ ದೇವ್ರ ನೈವೇದ್ಯ ಮಾಡೋದಕ್ಕೆ ಅಂತ ಇಟ್ಟಿದ್ದ ಹಾಲು ನನ್ ಬೇಜವಾಬ್ದಾರಿಯಿಂದ ಹುಕ್ಕಿ ಎಲ್ಲ ಹಾಳಾಯ್ತು ಮಾವ. ನಿಮ್ಮ ಅತ್ತೆಗೆ ಸಾಮಾನ್ಯವಾಗಿ ಕೋಪ ಬರಲ್ಲ, ಆದರೆ ದೇವ್ರ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವಳು ಕೋಪ ತಡೆಯಕ್ಕಾಗಲ್ಲ. ಅತ್ತೆಗೆ ತುಂಬಾ ಕೋಪ ಬಂತು ಮಾವ. ಅವರಷ್ಟು ಕೋಪದಲ್ಲಿ ಇದ್ದಿದ್ದನ್ನ
ನಾನು ಯಾವತ್ತೂ ನೋಡೇ ಇಲ್ಲ. ರೀ